ಲೇ ಬಂದೇನ್ಲ ಬಿಗ್ನೇಶಿ, ನಿನ್ನೆ ದಿನ ಹರೀಶ್ ಪೂಂಜನ್ನ ಅರೆಸ್ಟ್ ಮಾಡ್ತಾರೆ, ನೋಡ್ಕೊಂಬತ್ತೀನಿ ಅಂತ ಹೋದ ಬಿಗ್ನೇಶಿ ಬಡ್ಡಿ ಐತಾ ಇವತ್ತು ಬಂದೇನ್ಲೇ? ಮೂಕನ ಫೋನ್ ಜನ ವಿಧಾನಸೌಧದ ಮುಂದೆನೆ ಹಿಡ್ಕೊಂಡ್ಬಿಡ್ತಾರೆ ಅನ್ಕೊಂಡ್ ಹೋಗಿದ್ದೆ. ಆದ್ರೆ ಪರಮೇಶು ಹಿಂಗಂತು ಕಣೆ. ಅದು ಆಗ್ಲೇ ಅವ್ರದ್ದು 23ರಲ್ಲೇ ಮಾತಾಡಿರುವಂಥದ್ದು. ಅದನ್ನ ಕೇಸ್ ಕೂಡ ರಿಜಿಸ್ಟರ್ ಮಾಡಿಕೊಂಡು ಅದು ಸ್ಟೇ ಆಗಿದೆ. ಅದು ಸ್ಟೇ ಏನಾದರೂ ವೆಕೇಟ್ ಆದ್ರೆ ಮುಂದೆ ಕ್ರಮ ತಗೊಳ್ತಾರೆ. ಓದಿದ್ದು ಯಾರೋ ಮೂರನೇ ವ್ಯಕ್ತಿ ಅನ್ಕೊಂಡು ಸದನದೊಳಗೆ ಅರೆಸ್ಟ್ ಮಾಡಿಬಿಡಿ ಎಂದಿತ್ತಲ್ಲ ಪರಮೇಶು. ಈಗ MLA ಅಂತ ಮಾತಾಡವನಿ ಅಂತ ಗೊತ್ತಾಯ್ತಿಟ್ಕಿ ಸೈಲೆಂಟ್ ಆಗ್ಬಿಟ್ಟೈತಿ. ಎಲೆಕ್ಷನ್ ಟೈಮಲ್ಲಿ ಲೀಡರ್ಗಳಿಗೆಲ್ಲ ದೆವ್ವ ಮೆಟ್ಕೊಂಡಿರ್ತದಲ್ಲಣ್ಣ, ಆ ಮೂಡಲ್ಲಿ ಮಾತಾಡಿರ್ತಾವೆ ಕಣ. ದೆವ್ವ ಬಿಟ್ಟ ಮೇಲೆ ಅದನ್ನೆಲ್ಲ ಸೀರಿಯಸ್ ಆಗಿ ತಗೊಂಬಿಡಿ ಅಂತವೆ. ಅದೆಲ್ಲ ಗೊತ್ತಿರೋದೇ ಕಂಬುಳ್ಳೆ. ಇದೇ ಸಿದ್ದಣ್ಣ ಮೋದಿ ಬಗ್ಗೆನೇ ಅಂದಿರ್ಲಿಲ್ವೇನ್ಲ? ಅದುವೇ ಕೇಸ್ ಆಗಿ ಒಂದಷ್ಟು ದಿನ ನಡೀತಲ್ಲಪ್ಪ. ಹ್ಞೂ ಕಣೆ, ಅದನ್ನೇ ಹೇಳಕ್ ಬಂದೆ ನಾನುವೆ. ಆದ್ರೆ ಫೇಸ್ಬುಕ್ ವಾಟ್ಸಪ್ ಯೂನಿವರ್ಸಿಟಿಲಿ ಸುಳ್ಳು ಸುದ್ದಿ ಹಬ್ಸಕ್ಕೆ ಅಂತಲಯ್ಯ ಪಾರ್ಟಿಗಳು ಟೀಮ್ ಮಾಡಿಕೊಂಡವೆ ಕಣೆ. ಇವತ್ತು ಅವುಗಳ ಸೃಷ್ಟಿ ಮಾಡಿ ಸುಳ್ಳು ಅವನ್ನೇ ಕಾಡ್ಬಿಟ್ಟೈತೆ ಕಣೆ. ಮನುಷ್ಯನ ಸೃಷ್ಟಿ ಅಂದ್ರೆ ಹಂಗೆ ಯಾಕಂಡ್ಲೆ, ಅವುಗಳು ಮನುಷ್ಯನ ನಾಶಕ್ಕೆ ಸೃಷ್ಟಿಯಾಗಿರೋದು. ಅದ್ ಹೆಂಗ್ಲಣ್ಣ ಬಿಡ್ಸೇಳಪ್ಪ. ಲೇ ಮನ್ಸ ವ್ಯವಹಾರ ಮಾಡಕ್ಕೆ ಅಂತ ದುಡ್ಡು ಕಂಡಿಡ್ದ, ಆ ದುಡ್ಡು ಮನುಷ್ಯನ ಬಡವನು ಮಾಡಿಬಿಡ್ತು. ಕರೆಕ್ಟ್ ಏನ್ಲ? ಹ್ಞೂ ಕಣೆ, ದುಡ್ಡು ಅನ್ನೋದು ಬಂದ್ಮೇಲೆ ಬಡತನ ಅನ್ನೋದು ಬಂದಿದ್ದು. ಅದೇ ತರಕ್ಕೆ ಬುಲೆಟ್ ಬಾಂಬು ಎಲ್ಲಾನು ಮನುಷ್ಯನೇ ಕಂಡಿಡ್ದ, ಅವುಗಳು ಯಾರನ್ನು ಕೊಲ್ತಾವಲ್ಲ ಇವತ್ತು? ಮನುಷ್ಯನೇ ಕಣೆ. ಇವು ಹಂಗೆ ಯಾಕಂಡ್ಲೆ, ನಾವು ಉಡ್ಸ ಸುಳ್ಳು ನಮ್ ಬುಡಕ್ಕೆ ಬಾಂಬ್ ಮಡ್ಗಿ ಮರುವಾದಿ ಕಳೀತವಿ. ಆದ್ರೂ ಸುಳ್ಳು ಹೇಳ್ದಲೆ ರಾಜಕೀಯ ಮಾಡೋದು ಹೆಂಗ್ಲ ಬೇಕನಾಶಿ? ಸುಳ್ಳು ಹೇಳ್ದಲೆ ರಾಜಕೀಯ ಮಾಡಕ್ಕಾಗೋದಿಲ್ಲ ಕಣೆ. ಆದ್ರೆ ಸುಳ್ಳೇ ರಾಜಕೀಯ ಮಾಡಿಕೊಂಡು ಕುಂತವೆ ಈಗ ನಾವು. ಅದಕ್ಕೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಂಡ್ಬಿಟ್ರಿ ಕನುಪಿದ್ನಲ್ಲೇ ಸತ್ವಾಗ್ಬೇಕಾಯ್ತದೆ ಕಣ್ಣೆಡ್ಲಲ್ಲಿ. ಅಂದಂಗೆ ಎಲ್ಲೋತ್ಲ ಯತ್ನಾಳು 2 ತಿಂಗಳಲ್ಲಿ ವಿಜಯನ ಸಸ್ಪೆಂಡ್ ಮಾಡಿಸಿ ನಾನೇ ಪಾರ್ಟಿ ಅಧ್ಯಕ್ಷ ಆಗಿ CM ಆಗ್ಬೋಯ್ತೀನಿ ಅಂದಿತ್ತಲ್ಲ. ವಿಜಯ್ ಅಶೋಕ್ ಬುಡಕ್ಕೆ ಪಟಾಕಿ ಹಚ್ಚಿರೋದು ನೋಡಿ ಯತ್ನಾಳು ಸೈಲೆಂಟ್ ಆಗೈತೆ ಕಣೆ. ಇದ್ರ ಸವಾಸನೆ ಬೇಡ, ಹೊಸ ದಿನ ಅಮ್ಮಿಕೊಂಡಿರೋ ನನ್ಕೊಂಡು ಓಡಾಡ್ತೈತಿ. ಯಾರಾನ ಎದುರುಗಡೆ ಸಿಕ್ಕಿ ಏನಪ್ಪ ಕತೆ ಅಂದ್ರೆ ಆಗ ಒಂದು ಮಾಸ್ ಡೈಲಾಗ್ ಹೊಡೆದು ಸುಮ್ಕಾರ್ ಬರ್ತದೆ. ಪಾಪ ಮರುವಾದಿ ಪ್ರಶ್ನೆ ಏನೋ ಮಾಡ್ಬೇಕಲ್ಲ ಬಿಕನಾಶಿ, ಅದಕ್ಕೆ ಹಂಗಾಗಿರ್ತದೆ ಕಂಬುಳ್ಳೆ. ತೀರ ಮರುವಾದಿ ಕಳಿಯೋದು ಬೇಡ ಕನ್ನಡಿಯಪ್ಪ. ಶಿವನಿ ಶಂಭುಲಿಂಗ.